ಮಡಿಕೇರಿಯಲ್ಲಿ ಸೆಪ್ಟೆಂಬರ್ 3ರಿಂದ ವೈದ್ಯಕೀಯ ಕಾಲೇಜು ಕಾರ್ಯಾರಂಭವಾಗಲಿದೆ ಎಂದು ಉಸ್ತುವಾರಿ ಸಚಿವ ಎಂಆರ್ ಸೀತಾರಾಮ್ ತಿಳಿಸಿದರು. ಸೋಮವಾರ ಸಚಿವರು ಜಿಲ್ಲಾಸ್ಪತ್ರೆ, ಜನರಲ್ ಕೆಎಸ್ ತಿಮ್ಮಯ್ಯ ಸ್ಮಾರಕ ಭವನ ಹಾಗೂ ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ತಿಮ್ಮಯ್ಯ ಸ್ಮಾರಕದ ಕಾಮಗಾರಿ ಪುರಾತನ ಮಾದರಿಯಲ್ಲೇ ಕೈಗೊಳ್ಳಲಾಗುತ್ತಿದೆ. ಭವನದ ಬಳಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಸೇರಿದ ಜಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಶಕ್ಕೆ ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಎಂಆರ್ ಸೀತಾರಾಮ್ ಸೋಮವಾರ ಜಿಲ್ಲಾಸ್ಪತ್ರೆ, ಜನರಲ್ ಕೆಎಸ್ ತಿಮ್ಮಯ್ಯ ಸ್ಮಾರಕ ಭವನ ಹಾಗೂ ಸರ್ಕಾರಿ ವೈದ್ಯಕೀಯ ಕಾಲೇಜಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಸ್ಪತ್ರೆಯಲ್ಲಿ ಹಲವು ಸಮಸ್ಯೆಗಳು ಸಚಿವರನ್ನು ಎದುರುಗೊಂಡವು. ಸಾರ್ವಜನಿಕರು ಕೂಡ ಸಚಿವರ ಮುಂದೆ ಸಂಕಷ್ಟ ತೋಡಿಕೊಂಡರು. ಮೆಡಿಕಲ್ ಕಾಲೇಜನ್ನು ಜಿಲ್ಲಾಸ್ಪತ್ರೆಗೆ ಸಂಯೋಜಿಸಿರುವುದರಿಂದ ಅಗತ್ಯ ಸೌಲಭ್ಯಗಳ ಬಗ್ಗೆ ಸಚಿವರು ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ನಿರ್ಮಾಣ ಹಂತದಲ್ಲಿರುವ ಜನರಲ್ ತಿಮ್ಮಯ್ಯ ಸ್ಮಾರಕದ ಕಾಮಗಾರಿಯನ್ನು ಸಚಿವರು ವೀಕ್ಷಿಸಿದರು. ಅಲ್ಲದೆ ನಗರದ ಹೊರವಲಯದಲ್ಲಿರುವ ಮೆಡಿಕಲ್ ಕಾಲೇಜು ಕಾಮಗಾರಿಯನ್ನು ವೀಕ್ಷಿಸಿ ಇದೇ ವರ್ಷದಿಂದ ಆರಂಭವಾಗಲಿರುವ ತರಗತಿ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವರು, ವೈದ್ಯಕೀಯ ಕಾಲೇಜು ಸೆಪ್ಟೆಂಬರ್ 3ರಿಂದ ಕಾರ್ಯಾರಂಭವಾಗಲಿದೆ ಎಂದು ತಿಳಿಸಿದರು. ಉಳಿದ ಕಾಮಗಾರಿಯನ್ನು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಲಾಗಿದೆ ಎಂದು ಸಚಿವರು ತಿಳಿಸಿದರು. ಅದೇ ರೀತಿ ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದ ಕಾಮಗಾರಿಯನ್ನು ಶೀಘ್ರ ಮುಗಿಸಲು ಸೂಚನೆ ನೀಡಲಾಗಿದೆ ಎಂದರು. ಸ್ಮಾರಕದ ಕಾಮಗಾರಿ ಪುರಾತನ ಮಾದರಿಯಲ್ಲೇ ಕೈಗೊಳ್ಳಲಾಗುತ್ತಿದೆ. ಭವನದ ಬಳಿ ಪ್ರಾದೇಶಿಕ ಸಾರಿಗೆ ಇಲಾಖೆಗೆ ಸೇರಿದ ಜಾಗವನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಶಕ್ಕೆ ಪಡೆಯಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಪತ್ರಕರ್ತರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದರು. ಸುವರ್ಣ ಕರ್ನಾಟಕ ಸಮುಚ್ಚಯ ಭವನದ ಕಾಮಗಾರಿ ಸ್ಥಗಿತಗೊಂಡಿರುವ ಬಗ್ಗೆ ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು. ಡಿಸಿ ಆಫೀಸ್ ಬೆಳಗ್ಗೆ 10 ಹೋಗ್ತಾ ಇದ್ದೀನಿ, ಅಲ್ಲಿ ಕಳಿಸ್ತೀನಿ. ಲಾಸ್ಟ್ ಟೈಮ್ ನನಗೆ ಯಾರ್ಯಾರು ಭರವಸೆ ಕೊಟ್ಟಿದ್ರು ಅದೇ ಆಫೀಸರ್ಗಳು ನಾನು ಇಟ್ಕೊಂಡಿದ್ದೀನಿ ಅದನ್ನು ಪಟ್ಟಿ. ಅದನ್ನು ನಾಳೆ ಕರೆಸ್ತೀನಿ ಅವ್ರಿಗೆ. ಸುಮ್ಮನೆ ನನ್ನ ಹತ್ರ ಸುಳ್ಳು ಹೇಳಿ ಎಸ್ಕೇಪ್ ಹಾಕೋಕ್ಕಾಗಲ್ಲ. ನಾಳೆ ಮತ್ತೆ ಕರೆಸಿ ಅವ್ರನ್ನ ಕೇಳ್ತೀನಿ, ಏನಾಗಿದೆ ಇದು, ಪ್ರಾರಂಭ ಮಾಡಿದ್ದೀರಾ ಇಲ್ಲ ಅಂತ ನಾಳೆ ಕೇಳ್ತೀನಿ. ಈ ವೇಳೆ ವಿಧಾನ ಪರಿಷತ್ ಸದಸ್ಯರಾದ ವೀಣಾ ಅಚ್ಚಯ್ಯ, ಜಿಲ್ಲಾಧಿಕಾರಿ ಡಾ ರಿಚರ್ಡ್ ವಿನ್ಸೆಂಟ್ ಡಿಸೋಜಾ, ಅಪರ ಜಿಲ್ಲಾಧಿಕಾರಿ ಎಂ ಸತೀಶ್ ಕುಮಾರ್, ನಗರಸಭಾಧ್ಯಕ್ಷೆ ಶ್ರೀಮತಿ ಬಂಗೇರ, ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಬಿಎಸ್ ತಮ್ಮಯ್ಯ, ಅರೆಭಾಷೆ ಅಕಾಡೆಮಿ ಅಧ್ಯಕ್ಷ ಕೋಲ್ಯದ ಗಿರೀಶ್, ಮೂಡ ಅಧ್ಯಕ್ಷೆ ಸುರಯ್ಯ ಅಬ್ರಾರ್, ವೈದ್ಯಕೀಯ ಕಾಲೇಜು ನಿರ್ದೇಶಕ ಮಹೇಂದ್ರ, ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ಡಾ ಮುತ್ತಪ್ಪ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ. ಇದೀಗ ಹಾರಂಗಿ ಜಲಾಶಯದ ನೀರಿನ ಮಟ್ಟ ನೋಡಿ ಬರೋಣ. ಬೆಡಗಿನ ಬೈಯಾರಿ ಕನ್ನಡ ಕಾವೇರಿ ನೀ ಒಲವಿನ ಸಿಂಗಾರಿ. ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಯೋಜನೆಗಳಿಗೆ ಮಾತೃಸ್ಪರ್ಶ, ಸೀತಾರಾಮ್ ಬಣ್ಣನೆ. ಮಂಜಿನ ನಗರಿ ಮಡಿಕೇರಿಯಲ್ಲಿ 70ನೇ ಸ್ವಾತಂತ್ರ್ಯದ ಸಂಭ್ರಮ. ಗೌರವ ನಮನದೊಂದಿಗೆ ರಾರಾಜಿಸಿ ಹಾರಾಡಿದ ತ್ರಿವರ್ಣ ಧ್ವಜ. ಮಧ್ಯರಾತ್ರಿಯಿಂದಲೇ ದಲಿತ ಸಂಘಟನೆಯಿಂದ ಧರಣಿ ಸತ್ಯಾಗ್ರಹ. ದಲಿತರ ಮೇಲಿನ ದೌರ್ಜನ್ಯ, ಸರ್ಕಾರಗಳ ನಿರ್ಲಕ್ಷ್ಯಕ್ಕೆ ಖಂಡನೆ. ಸಿದ್ದಾಪುರ ವ್ಯಾಪ್ತಿಯಲ್ಲೂ ಗಗನಮುಖಿಯಾಗಿ ಹಾರಿದ ತಿರಂಗ. ಮೆರವಣಿಗೆಯಿಂದ ಮನೆಗೆ ಮರಳುತ್ತಿದ್ದ ಚಾಲಕನ ಬರ್ಬರ ಹತ್ಯೆ. ಕುಶಾಲನಗರ ಪ್ರಕ್ಷುಬ್ಧ. ಭಾರೀ ಸಂಖ್ಯೆಯ ಪೊಲೀಸರ ನಿಯೋಜನೆ. 24 ಗಂಟೆಯೊಳಗೆ ಆರೋಪಿಗಳನ್ನು ಬಂಧಿಸುವ ಭರವಸೆ. ಸೆಪ್ಟೆಂಬರ್ 3ರಿಂದ ಮೆಡಿಕಲ್ ಕಾಲೇಜು ಕಾರ್ಯಾರಂಭ. ಜಿಲ್ಲಾಸ್ಪತ್ರೆ, ತಿಮ್ಮಯ್ಯ ಸ್ಮಾರಕ, ವೈದ್ಯಕೀಯ ಕಾಲೇಜು ಪರಿಶೀಲನೆ. ಆರ್ಟಿಒ ಜಾಗ ವಶಕ್ಕೆ ಪಡೆಯಲು ಸಚಿವ ಸೀತಾರಾಮ್ ನಿರ್ಧಾರ. ಇವಿಷ್ಟು ಇಂದಿನ ಸುದ್ದಿಗಳು. ನೇರ, ನಿರ್ಭೀತ, ನಿರಂತರ ಸುದ್ದಿ ಚಿತ್ತಾರ ನ್ಯೂಸ್. ಇದು ವಿಶ್ವಾಸದ ಕೈಗನ್ನಡಿ. ನಮಸ್ಕಾರ.